ಓಹೋ ಏನ್ರಿ ಆ ನಿಮ್ಮ ಅಕ್ಕನ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಇಬ್ರುನು. ಏನಪ್ಪ ದಿಲೀಪ, ಏನು ಹಿಂಗ್ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಏನಿಲ್ಲ ಅತ್ತೆ, ಸಮಾಚಾರ ಇನ್ನೇನ್ ಹೇಳೋಣ. ನನ್ನ ಮನೆಗೆ ನಾನು ಬಂದಿದ್ದೀನಿ, ಯಾಕೆ ಹಿಂಗ್ ಕೇಳ್ತಿದ್ರಲ್ಲ ನೀವು? ಅಯ್ಯೋ ನಿನ್ನ ಮನೆ ಅಲ್ಲ ಕಣಪ್ಪ, ನೀನ್ ಹಿಂಗೆಲ್ಲ ತಿಳ್ಕೊಬೇಡ ನೀನು. ಇನ್ಮೇಲಿಂದ ನಮ್ಮನೆ ಕಣಪ್ಪ ಇದು, ಆಯ್ತಾ? ನಿಮ್ಮ ಅಪ್ಪ ಇಷ್ಟ ದಿವಸ ನನ್ನ ಮನೆ ನಾನೇ ಸಾವುಕಾರ ಅಂತ ಬಹಳ ಜಂಬ ಮಾಡ್ತಿತ್ತು. ಅವ್ರದಲ್ಲ ಕಣಪ್ಪ, ಎಲ್ಲ ನಮ್ದೇ ಕಣಪ್ಪ. ಅರ್ಥ ಮಾಡ್ಕ ಹೇಳೋದು ಒಂದ್ ಸ್ವಲ್ಪ, ಸರಿನಾ? ರೀ ಹೇಳಿದಿರ ಅಂದ್ರೆ ಇವ್ರಿಗೆ ಎಲ್ಲಾ ವಿಚಾರಗಳು ಬಿಡಿಸಿ ಬಿಡಿಸಿ ಹೇಳಿದಿರಾ? ಏನಮ್ಮ ಶಶಿ, ಮನೆ ಹತ್ರನೇ ಕರಿತಿರಲ್ವಲ್ಲ? ನೋಡ್ದಾ ಎಂತ ಪರಿಸ್ಥಿತಿ ಬಂತು ಅಂತ? ಕಡೆಗೆ ನಮ್ಮ ಹತ್ರನೇ ಬರಂಗಾಯ್ತು ನೀವು. ನಮ್ಮ ಮನೇಲೇ ಇರ್ಬೇಕು ನೀವು. ನಾವ್ ಹೇಳ್ದಂಗ ಮಾತ್ ಕೇಳ್ಕೊಂಡ್ ಇರ್ಬೇಕು ಅಷ್ಟೇ, ಗಂಡ ಹೆಂಡತಿ ಇಬ್ರುನು. ಜಾಸ್ತಿ ಜಂಬ ಮಾಡಂಗಿಲ್ಲ, ಜಾಸ್ತಿ ದುರಂಕಾರ ಮಾಡಂಗಿಲ್ಲ. ಏನಾದ್ರೂ ದುರಂಕಾರ ಜಂಬ ಏನಾದ್ರು ಮಾಡಿದ್ರಿ ಅಂದ್ರೆ ನೋಡಿ, ಮನೆಯಿಂದ ಅವಾಗ್ಲೇನೆ ಆಚೆ ಕಡೆ ಕಳಿಸ್ಬಿಡ್ತೀನಿ, ಸರಿನಾ? ನಾವ್ ಹೇಳ್ದಂಗ್ ಮಾತ್ ಕೇಳ್ಕೊಂಡ್ ಇರ್ಬೇಕು. ನೋಡಮ್ಮ ಶಶಿ, ಮನೇಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಟೈಮ್ ಸರಿಯಾಗಿ ನೆಲ ಒರೆಸ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು. ಅದ್ರಲ್ಲೂ ತಿಂಡಿ ನಾನು ಹೇಳಿದ್ದೆ ತಿಂಡಿ ಮಾಡ್ಬೇಕು, ಸರಿನಾ? ವೆರೈಟಿ ತಿಂಡಿಗಳು. ಅಡಿಗೆನೂ ಅಷ್ಟೇ ನನಗ್ ಕೇಳ್ಬಿಟ್ಟೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ರಾತ್ರಿ ಸಾಯಂಕಾಲದನು ಕೂಡ ಅಷ್ಟೇನೆ, ಅಡಿಗೆ ಮಾಡ್ಬೇಕಾದ್ರೆ ತಿಂಡಿ ಮಾಡ್ಬೇಕಾದ್ರೆ ಮನೇಲಿ ಒಂದ್ ತರಕಾರಿ ತಗೊಂಬರ್ಬೇಕಾದ್ರೂ ನನಗ್ ಕೇಳ್ಬಿಟ್ಟನೆ ನೀವು ಕೆಲಸ ಮಾಡ್ಬೇಕು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಂಗಿಲ್ಲ, ಆಯ್ತಾ? ಹೂ ಕಣಪ್ಪ ದಿಲೀಪ. ಇನ್ನೊಂದು, ನಾನು ಹೇಳ್ದಂಗೆನೆ ಎಲ್ಲಾ ಕೆಲ್ಸಗಳು ಅಷ್ಟೇ ಕಣ. ನೀನು ತೋಟದ ಕೆಲಸ ಆಗ್ಲಿ, ಹೊಲದ ಕೆಲಸ ಆಗ್ಲಿ, ಪ್ರತಿ ಒಂದನು ಕೂಡ ಅಷ್ಟೇ. ನಾನು ಹೋಗಿ ಹೇಳ್ತೀನಲ್ಲ ಅವಾಗ ಮಾಡಬೇಕು, ನೀನು ಕೂಡ ಮಾಡಬೇಕು. ಸುಮ್ಮನೆ ನೀನು ಸಾವುಕಾರ ತರ ನಿಲ್ಕೊಂಡ್ಬಿಟ್ಟು ಅಲ್ಲಿ ಕೆಲಸ ಮಾಡಿಸೋದಲ್ಲ, ಆಯ್ತಾ? ಇವೆಲ್ಲ ಮಾಡಂಗಿಲ್ಲ. ತೋಟದಲ್ಲಿ ನೀನು ಕೆಲಸದವ್ರಿಗೆ, ಕೂಲಿ ಕೆಲಸದವ್ರ ಜೊತೆ ನೀನು ಕೆಲಸ ಮಾಡಬೇಕು. ನಿಮ್ಗೆಲ್ಲ ಪುಕ್ಸಾಟೆ ನಾವು ಇದು ಆಗಲ್ಲ, ಆಯ್ತಾ? ಕೆಲಸ ಮಾಡಬೇಕು. ಹಂಗೆ ಒಂದ್ ಸ್ವಲ್ಪ ಕೋಳಿ ಫಾರಮ್ದು ಅದು ಲೆಕ್ಕ ಎಲ್ಲ ಅದನ್ನು ತಗೊಂಬ, ನಾನು ನೋಡ್ಬೇಕು. ಮೊಟ್ಟೆಗಳು ಎಷ್ಟೆಷ್ಟು ಇಡ್ತಿದ್ದಾವೆ, ಮೊಟ್ಟೆಗಳು ಎಷ್ಟೆಷ್ಟು ಸಿಕ್ತಿದ್ದಾವೆ, ಏನೇನಂತ ನೋಡ್ಬೇಕು. ಹಂಗೆ ಹಸುಗಳ ಫಾರಮ್ದು ತಗೊಂಬ. ಎಲ್ಲ ಬುಕ್ಗಳು ನನ್ನ ಹತ್ರ ಕೊಡಿಲಿ, ಎಲ್ಲ ಪ್ರತಿಯೊಂದು ನನ್ನ ಹತ್ರನೇ ಬರ್ಬೇಕು. ಇನ್ ಮೇಲಿಂದ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇರ್ಬೇಕು ನೀವು ಅಷ್ಟೇ. ಅದನ್ನ ಬಿಟ್ಬಿಟ್ಟು ಅದು ಇದು ಮಾತಾಡಂಗಿಲ್ಲ, ಸರಿನಾ? ಹೇಳೋದು ಅರ್ಥ ಆಗ್ತೈತಾ ನಿಮ್ಗೆ? ಸರಿ ಕಣ್ಮವ, ಆಯ್ತು. ಮವ, ಈಗ ಅಪ್ಪ ಎಲ್ಲಿದಾರಂತ ಏನಾದ್ರು ಗೊತ್ತಾ ನಿಮ್ಗೆ? ನೋಡ ಇಲ್ಲಿ ದಿಲೀಪ, ನನಗೆ ಪದೇ ನೀನು ನನಗೆ ತಲೆ ತಿನ್ಬೇಡ. ನಿಮ್ಮ ಅಪ್ಪನ್ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಅಪ್ಪ ಅಂತೆ ಅಪ್ಪ. ಹೋಗ ಸುಮ್ಕೆ, ಕೆಲಸ ಮಾಡೋದಿದ್ರೆ ಮಾಡೋ, ಇಲ್ಲಾಂದ್ರೆ ಹೋಗ್ಬಿಡ್ರಿ ನೀವೂ ಅತ್ಲಾಗಿ ಕಣ್ಣಿ ಕಾಣ್ದಂಗೆ. ಏನ ಅಕ್ಕನ ಮಗ ಅಂತ ಏನ ಉಳಿಸ್ಕೊಂಡ್ಬಿಟ್ಟಿದೀನಿ ಇಲ್ಲಿ. ಜಾಸ್ತಿ ಜಂಬ ಮಾಡಿದೆ ಅಂದ್ರೆ ನಿನ್ಗೂ ಕಳಿಸ್ಬಿಡ್ತೀನಿ. ಓ ಅಣ್ಣನ್ನ, ಹೇಳಿದ ಮಾತು ಕೇಳ್ಕೊಂಡು ಇರ್ಬೇಕು. ನಿಮ್ಮಪ್ಪ ನನಗೆ ಎಷ್ಟೊಂದೆಲ್ಲ ಮೋಸ ಮಾಡಿದಾನೆ, ಎಷ್ಟು ನೋವು ಮಾಡಿದಾನಂತ ನನಗೆ ಮಾತ್ರ ಗೊತ್ತೈತೆ. ಅಲ್ಲ ಕಣ ನಾನು ನಿನ್ನ ಮಾವ ತಾನೆ. ಮೊದ್ಲಿಂದಾನು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಮನೆಗೋಸ್ಕರ, ಹೊಲ ಗದ್ದೆ ತೋಟಕ್ಕೋಸ್ಕರ. ನಿನಗೂ ಗೊತ್ತು ತಾನೆ. ಯಾರ್ದೋ ಒಬ್ರನ್ನ ಮಾತು ಕೇಳ್ಕೊಂಡ್ಬಿಟ್ಟು ನಿಮ್ಮಪ್ಪ ನನಗೆ ಮನೆ ಹತ್ರ ಕರ್ಕೊಂಡದಲ್ಲೇ ಮನೆಯಿಂದಾನೆ ಆಚೆ ಕಡೆ ಹಾಕ್ಬಿಟ್ಟ, ತೋಟದಿಂದ ಆಚೆ ಕಡೆ ಹಾಕ್ಬಿಟ್ಟ. ಈ ರೀತಿ ಎಲ್ಲ ಮೋಸ ಮಾಡಿದ್ದು ನನಗೆ ಎಲ್ಲದನ್ನು ಒಂದೊಂದಾಗೆ ನೆನಪು ಬಂದ್ಬಿಡುತ್ತೆ, ಕಾಡ್ತಿರುತ್ತೆ. ಎಷ್ಟೊಂದೆಲ್ಲ ಅವಮಾನಗಳು ಅನುಭವಿಸಿದ್ದೀನಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತೈತೆ. ಇವಾಗಲಾದ್ರೂ ಪಟ್ಟಿರೋ ಕಷ್ಟಕ್ಕೆ ಹೆಂಗ ಎಲ್ಲ ಮನೆ ಆಸ್ತಿ ಎಲ್ಲ ನಮ್ದಾಯ್ತು, ಸರಿನಾ? ಅಲ್ಲ ಮಾವ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಎಷ್ಟು ದಿವಸ ನಮ್ಮ ಮಾವ ಕಷ್ಟಪಟ್ಟಿರೋದು ಇವನ್ನೆಲ್ಲದೂ ಇವೆಲ್ಲ ಉಳಿಸ್ಬೇಕಂದ್ರೆ ನಮ್ಮ ಮಾವ ಮಾಡಿರೋದಕ್ಕೇನೆ ಉಳಿದಿರೋದು. ನಮ್ಮ ಮಾವ ಎಷ್ಟು ಕಷ್ಟಪಟ್ಟಿದ್ದಾರೆ, ಊಟ ತಿಂಡಿ ನಿದ್ದೆ ಮಾಡದಲೆ ಅವರು ಇವೆಲ್ಲ ಎಲ್ಲ ಉಳಿಸಿದ್ದಾರೆ. ಅವರು ಕಷ್ಟಪಟ್ಟಿರೋದು. ನೀವೆಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ ನಮ್ಮ ಮಾವನ ಬಗ್ಗೆ? ಎಲ್ಲ ನಮ್ಮ ಮಾವನೇನೆ ಈಗಲೂ ಕೂಡ ನೀವೇನೋ ಮೋಸ ಮಾಡಿದಿರ ಇದ್ರಲ್ಲಿ. ಮೋಸ ಬೇರೆ ಮಾಡಕ್ ಬರ್ತಾರ? ಮೋಸ ನಿಮ್ ಮಾವ ಮೋಸ, ನಿಮ್ ಮಾವಂದೆ ಎಲ್ಲ ಮೋಸಗಳು ಇರೋದು. ನಮ್ಮ ಹತ್ರ ಎಲ್ಲ ಮೋಸದ ಬುದ್ಧಿ ಎಲ್ಲ ಇಲ್ಲ, ಅರ್ಥ ಮಾಡ್ಕ ಹೇಳೋದು. ನನ್ಗೇನಾದ್ರೂ ಪದೇ ಏನಾದ್ರೂ ಮಾತಾಡ್ಬಿಟ್ರೆ ನೋಡು ಬಲು ಕೋಪ ಬಂದ್ಬಿಡುತ್ತೆ. ಸುಮ್ಮ ಗೆದ್ದು ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಶಶಿ ಸುಮ್ನಿರು ಶಶಿ, ಏನೋ ಮಾತಾಡ್ಬೇಡ. ಏನ್ ಮಾಡದೆ ಶಶಿ, ನನಗೆ ಒಂದು ದಿಕ್ಕೇ ತೋರಿಸ್ತಿಲ್ವಲ್ಲ ಶಶಿ. ನೋಡೋ ದಿಲೀಪ, ಹೇಳಿದ ಕೆಲ್ಸ ಅರ್ಥ ಆಯ್ತಾ ನಿನ್ಗೆ? ತೋಟದ ಹತ್ರ ಹೋಗ್ಬಿಟ್ಟು ಕೆಲಸ ಶುರು ಮಾಡಿ ಹೋಗು. ಇಲ್ಲಿ ದೊಡ್ಡದಾಗ ಬೇರೆ ಬಂದ್ಬಿಟ್ಟು ಸಾವುಕಾರ ಮಗನಂಗೆ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ನಿನಗೆ ರೆಸ್ಟ್ ಗಿಸ್ಟ್ ಏನಿಲ್ಲ. ಅದ್ರಲ್ಲೂ 12-15 ದಿವಸ ಆಗೈತೆ ಊರಿಗೆ ಹೋಗ್ಬಿಟ್ಟು. ನಿಮ್ಗೆ ಪುಕ್ಸಾಟ ಇಲ್ಲಿ ಯಾರನ್ನು ಇಲ್ಲಿ ಉಳಿಸ್ಕೊಳಕ್ ಆಗಲ್ಲ ಕಣಪ್ಪ. ಕೆಲಸ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದ್ರ ಮಾತ್ರ ಮಾಡ್ರಿ, ಇಲ್ಲಾಂದ್ರೆ ಹೋಯ್ತಿರ್ರಿ ನೀವು. ಸುಮ್ಕೆ ನಮ್ಗೆಲ್ಲ ತಲೆ ತಿನ್ಬೇಡ್ರಿ ಇಲ್ಲೆಲ್ಲ ಬಂದ್ಬಿಟ್ಟು ನೀವು. ಹೋಗಿ ಕೆಲಸ ಮಾಡುವಾಗ ತೋಟದಲ್ಲಿ. ರೀ ಬರ್ರಿ ಇಲ್ಲಿ, ನಾನಿದ್ದೀನಿ ನಿಮ್ ಜೊತೆ, ನೀವು ಯೋಚನೆ ಮಾಡ್ಬೇಡ್ರಿ. ಮೊದ್ಲು ನಿಮ್ಮ ಅಪ್ಪ ಅವರು ಎಲ್ಲ ಹೋಗಿದ್ದಾರೆ ಅಂತ ಹುಡ್ಕನ ಬನ್ನಿ, ಮಾವರು ಎಲ್ಲಿದಾರ ಅಂತ ನೋಡೋಣ ಬನ್ನಿ. ನಾವು ಬರೋ ಅಷ್ಟರಲ್ಲಿ ಏನೇನಾಗೈತ್ರಿ ನಿಮ್ಮ ಮನೆ ಒಂದು ನಾನು ಊಹಿಸ್ಕೊಳಕ್ಕೆ ಆಗ್ತಿಲ್ವಲ್ರಿ. ಇದೇನ್ರಿ ಈ ಮನೆಗೆ ಸಾವುಕಾರನೇ ಬೇರೆ ಆಗ್ಬಿಟ್ಟಾರೆ, ಮನೇಲೇನೆ ಯಾರು ಇಲ್ದಂಗ ಆಗ್ಬಿಟ್ಟಿದಾರಲ್ರಿ ನಿಮ್ಮವರು. ಯಪ್ಪ 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 ಯಪ್ಪ, ನಾವು ಹೋಗಿ ಒಂದು ವಾರಕ್ಕೇನೆ
ತಲೆ ಗಿರ್ರ ಅಂತೈತೆ ನನಗೆ ನೆನೆಸ್ಕೊಂಡ್ಬಿಟ್ರೆ. ಈ ರೀತಿ ಎಲ್ಲ ಮಾಡ್ತಾರ ಜನಗಳು, ಈ ರೀತಿ ಎಲ್ಲ ಚೇಂಜ್ ಆಗ್ತಾರ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣ್ರಿ. ನಿಜಾಗ್ಲೂ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಆ ಇವ್ರು ಯಾರೋ ಬಂದ್ಬಿಟ್ಟು ನಮ್ಗೆನೇ ನಮ್ಮನೆಲ್ಲೇ ದಬ್ಬಾಸ್ತಾರಲ್ರಿ. ಇವ್ರಿಗೆ ಎಷ್ಟು ಇರಬೇಕು ಧೈರ್ಯ ಇವರಿಗೆ. ನನಗೆ ಎಷ್ಟು ಕೋಪ ಬರ್ತೈತಂದ್ರೆ ಇವ್ರ ಮೇಲೆ ಸಖತ್ ಕೋಪ ಬರ್ತೈತ್ ಕಣ್ರಿ. ಎಷ್ಟು ಜಮ್ದಿಂದ ಎಷ್ಟು ದುರಂಕಾರದಿಂದ ಮಾತಾಡ್ತಿದಾರ ನೋಡಿ, ಯಾವ ರೀತಿ ಮಾತಾಡ್ತಿದಾರಂತ ಇವರು. ಬನ್ನಿ ಮೊದ್ಲು ಮಾವ ಎಲ್ಲಿದ್ದಾರೆ ಹುಡ್ಕೊಂಡ್ ಬನ್ನಿ. ಅದೇ ಕಣೆ ಚೈತ್ರ, ನನಗೂ ಗೊತ್ತಾಗ್ತಿಲ್ಲ ಕಣೆ ಏನಾಗೈತಂತಾನೆ. ನನಗಂತೂ ತಲೆ ಕೆಟ್ಟೋಗಂಗೆ ಆಗ್ತೈತೆ ಕಣೆ. ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ಮೊದಲು ನೋಡಿ ಅಪ್ಪ ಎಲ್ಲಿದಾರಂತ ಹುಡ್ಕೊಂಡ್ ನಡಿ ಮೊದಲು. ಓಹೋ, ದೊಡ್ಡದಾಗ ಬೇರೆ ಎಲ್ಲೋದ್ರು ನಮ್ಮ ಮಾವಂದು ಆಸ್ತಿ ಅಂತ ಬೇರೆ ಬಂದಾಳೆ ಇವಳು ದೊಡ್ಡದಾಗ ಬೇರೆ. ನೋಡೋ ಚೈತ್ರ, ನೀನು ಯಾರ ಬಗ್ಗೆ ನೀನು ಎದ್ರಕಣಕೋ ಏನು ಹೋಗ್ಬೇಡ. ಇದ್ರೆ ಇರ್ಲಿ, ಬೇಕಾದ್ರೆ ಹೋಗ್ಬಿಡ್ಲಿ. ಇವರು ನನ್ನ ಮಗಳಿಗೆ ಮದುವೆ ಆಗ್ದಂಗೆ ಹೆಂಗ್ ಮೋಸ ಮಾಡಿದಾನೆ ನಂಬಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಸರಿನಾ. ಏನ ನಮ್ಮ ಅಕ್ಕನ ಮಗ ಅಂತ ಒಂದು ಸ್ವಲ್ಪ ಪ್ರೀತಿ ಕರುಣೆ ಐತೆ. ಅದು ಬಿಟ್ರೆ ಇವನೇನಾದ್ರೂ ದುರಂಕಾರ ಜಂಬ ಏನಾದ್ರು ಮಾಡ್ದ ಅಂದ್ರೆ ಕಳಿಸ್ತಿರೋ ಇವರಿಗೆ. ಸರಿಯಾಗಿ ಕೆಲಸ ಮಾಡಿಸು ಇಬ್ರ ಕೈಲಿಂದನು. ಒಂದ್ ಗಳಿಗೆನು ಕೂತ್ಕೊಳಕ್ ಬಿಡ್ಬೇಡ. ಇವ್ರ ದುರಂಕಾರ ಇವ್ರ ಜಂಬ ಕಡಿಮೆ ಆಗ್ಬೇಕು, ಕೊಬ್ಬು ಕರಗ್ಬೇಕು ಇವರಿಗೆ. ಹಂಗ್ ಮಾಡಿಸು ಹೇಳ್ತೀನಿ, ಬಿಡ್ಬೇಡ. ರೀ ರೀ ಇವಾಗ ಎಲ್ಲಿ ಹೋಗ್ತಿದ್ದೀರ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಎಲ್ರಿ ಇವಾಗ ಹೋಗ್ತಿರೋದು ನೀವು? ಅದೇ ಕಣ್ ಶಶಿ, ಎಲ್ಲೋಗಿದಾರಂತ ಗೊತ್ತಿಲ್ಲ, ಏನಿಲ್ಲ, ಎಲ್ಲಿ ಹೋಗ್ಬೇಕಂತಾನು ಗೊತ್ತಿಲ್ಲ ನನಗೆ. ತೋಟದ ಹತ್ರ ಹೋಗೋಣ. ತೋಟದ ಹತ್ರ ಸಾಮಾನ್ಯಕ್ಕೆ ಅಪ್ಪ ಇರ್ತಾರೆ, ಇನ್ನೇನು ಮಾಮೂಲಿ ಯಾವಾಗ್ಲೂನು. ಬಾ ಹೋಗೋಣ, ನೋಡೋಣ ಹುಡ್ಕೊಂಡು. ಅಲ್ಲ ರೀ, ನಿಮ್ಗೆ ಬುದ್ಧಿ ಐತಾ ಇಲ್ಲ ರೀ? ಅಲ್ಲ ಕಣ್ರಿ, ತೋಟದ ಹತ್ರ ಆದಂಗ್ರೆ ಹೋಗ್ಬಿಡ್ತಾರೆ. ಆಯಪ್ಪ ನೋಡಿದ್ರೆ ಅವರು ನಿಮ್ಮ ಮಾವ ಅವರು ತೋಟ ಹೊಲ ಗದ್ದೆ ಎಲ್ಲ ನಮ್ದು, ನಿಮ್ಮ ಅಪ್ಪಂಗೆ ಊರ್ ಬಿಟ್ಟೆ ಕಳಿಸ್ಬಿಟ್ಟಿದೀವಿ, ಅವ್ರು ಇನ್ನೆಲ್ಲ ಹೋಗ್ತಾರೆ ತೋಟದ ಹತ್ರ ಅಂತ ಅವ್ರು ಹೇಳ್ತಿದಾರೆ. ನೀವು ನೋಡಿದ್ರೆ ತೋಟದ ಹತ್ರ ಇರ್ತಾರೆ, ಬಾ ಹುಡ್ಕೊಂಡು ಹೋಗೋಣ ಅಂತ ಹೇಳ್ತಿದಾರಲ್ಲ. ಇಲ್ಲ ಇಲ್ಲ, ಇಲ್ಲೇ ಊರೊಳಗಡೆ ಎಲ್ಲಾರು ಇರ್ತಾರೆ, ಯಾರ್ಯಾರ ಮನೆ ಹತ್ರ. ಇಲ್ಲ ಅಂದ್ರೆ ಇಲ್ಲೇ ಎಲ್ಲಾರು ಇರ್ತಾರೆ, ಕೇಳ ನಡೀರಿ, ವಿಚಾರ್ಸೋಣ, ಗೊತ್ತಾಗುತ್ತೆ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ, ಸುಮ್ನೆ ನಡೀರಿ ನಿಮ್ ಚಿಕ್ಕಪ್ಪರ ಮಂತ ಹೋಗೋಣ. ರಂಗಜ್ಜರ ಮಂತ ಹೋದ್ರೇನೆ ನಮ್ಗೆ ಸತ್ಯ ಏನಂತ ಕರೆಕ್ಟ್ ಆಗಿ ಗೊತ್ತಾಗೋದು. ಅವ್ರಿಗೆ ಎಲ್ಲಾ ಸತ್ಯ ಗೊತ್ತಿರುತ್ತೆ, ಸರಿನಾ. ಅವ್ರು ಕರೆಕ್ಟ್ ಆಗಿ ಏನಿದ್ರು ನಮ್ ಮುಂದೆನೆ ಹೇಳ್ಕೊಂತಾರೆ. ನಡೀರಿ ಹೋಗ್ ಬರೋಣ ಅಲ್ಲೇ. ತಡಿ ಚೈತ್ರ, ಕರಿತೀನಿ. ಚಿಕ್ಕಪ್ಪ 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 ಚಿಕ್ಕಮ್ಮ, ಕುಮಾರಣ್ಣ ಕುಮಾರಣ್ಣ, ಎಲ್ಲೋದ್ರಪ್ಪ? ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಏನ? ಚಿಕ್ಕಪ್ಪ 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 ಚಿಕ್ಕಪ್ಪ. ಏನ್ರಿ ಯಾರು ಕಾಣಿಸ್ತಾನೆ ಇಲ್ಲ? ಮನೆ ಹತ್ರ ಇದಾರ, ಎಲ್ಲಾರು ಹೋಗಿದಾರ್ರಿ ಇವರು? ಯಾರಾದ್ರೂ ಒಬ್ರು ಮನೇಲಿ ಯಾವಾಗ್ಲೂ ಇದ್ದೇ ಇರ್ತಾರ ತಾನೆ ನಿಮ್ ಚಿಕ್ಕಪ್ಪನ ಮನೇಲಿ. ಯಾಕ್ರಿ ನಾವಿಬ್ರು ಇಷ್ಟೊಂದೆಲ್ಲ ಕೂಕಡ್ತಿದೀವಿ, ಯಾರು ಆಚೆ ಕಡೆನೆ ಬರ್ತಿಲ್ಲ ರೀ? ಕರೀರಿ, ಇನ್ನೊಂದ್ 2-3 ಸಲ ನೋಡೋಣ. ಚಿಕ್ಕಮ್ಮ ಚಿಕ್ಕಮ್ಮ, ಪಾಪ, ದಿಲೀಪ, ಶಶಿ, ಯಾವಾಗ ಬಂದ್ರಮ್ಮ? ಊರಿಗೆ ಹೋಗಿದ್ರಲ್ಲ ಪಾಪ, ಯಾವಾಗ್ರೂ ಬಂದ್ರಿ? ಚಿಕ್ಕಪ್ಪ ಬಂದಲ್ಲೇ ಒಂದ್ 10 ನಿಮಿಷ ಆಯ್ತು ಚಿಕ್ಕಪ್ಪ, ಒಂದ್ ಅರ್ಧ ಗಂಟೆ ಹತ್ತತ್ರ ಆಯ್ತು. ಅಲ್ಲ ಕಣ್ ಚಿಕ್ಕಪ್ಪ, ಅಪ್ಪಯ್ಯ ಎಲ್ಲೋಗಿದಾರ ಚಿಕ್ಕಪ್ಪ? ನಿಮ್ಗೇನಾರ ವಿಷಯ ಗೊತ್ತೇನು ಚಿಕ್ಕಪ್ಪ? ಇಡೀ ಊರಲ್ಲೆಲ್ಲಾನು ಹುಡ್ಕಾಡ್ತಿದ್ವಿ ಕಣ್ ಚಿಕ್ಕಪ್ಪ. ಹೋಗಿ ಜಾಗ ಇಲ್ಲ, ಹುಡ್ಕಾಡಿದ ಜಾಗ ಇಲ್ಲ ನಮ್ಗೆ. ಎಲ್ಲಂತ ಹುಡ್ಕಣ ನಾವು ಸುಸ್ತಾಗೋಯ್ತು ಕಣ್ ಚಿಕ್ಕಪ್ಪ. ಚಿಕ್ಕಪ್ಪ ಎಲ್ಲಿ ಅಪ್ಪ? ಅಪ್ಪ ಎಲ್ಲಿ? ಪಾಪ ಪಾಪ ಸುಮ್ಕಿರ, ಅಪ್ಪ ಇಲ್ಲೇ ಇದ್ದಾರೆ. ತಡಿ ಒಂದೇಟು, ಆತರ ಮಾಡಬೇಡ. ಇಲ್ಲೇ ಒಳಗಡೆ ಇದ್ದಾರೆ. ಇಷ್ಟೊತ್ತರ್ಗು ಅಲ್ಲಿ ನಿಮ್ಮ ಗಜೇಂದ್ರಣ್ಣನ ಮಂಟಪ ಇತ್ತು, ಅಲ್ಲಿಂದ ಬಂದು ಇವಾಗ ಒಂದ್ಗಳಿಗೆ ಮಲ್ಕೊಂಡೈತೆ. ಸಿಕ್ಕಾಬಟ್ಟೆ ಬೇಜಾರಲ್ಲೈತೆ, ಮಲ್ಕಳ್ಳಿ ಅಂತ ಸುಮ್ಕಾಗ್ಬಿಟ್ಟೆ ನಾನು. ಅತ್ಲಾಗಿ ಊಟ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೊಂಡೈತೆ. ಬರ್ತಾರ ಕಣ್, ತಡಿ ಕರಿತೀನಿ. ಬರ್ರ ಒಳಗಡೆ ಹೋಗೋಣ, ಬರ್ರ. ಏನಾಯ್ತಂತ ಇವಾಗ ಹಿಂಗೆ ಆತರ ಮಾಡ್ತಿದಾರಲ್ಲ ಪಾಪ? ಯಾಕ ಏನಾಯ್ತಂತ ಕೇಳ್ತಿದ್ರಲ್ಲ ಚಿಕ್ಕಪ್ಪ? ಅಲ್ಲ ಕಣ್ ಚಿಕ್ಕಪ್ಪ, ನಿಮ್ಗೆ ವಿಷಯ ಗೊತ್ತಿರಲ್ವಲ್ಲ. ನಮ್ಗೆ ಗೊತ್ತಾಯ್ತಂದ್ಮೇಲೆ ನಿಮ್ಗೆ ಗೊತ್ತಿಲ್ದಂಗೆ ಇರುತ್ತೆ ಅಂತ ಚಿಕ್ಕಪ್ಪ. ಅಲ್ಲ ಕಣ್ ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ಇವೆಲ್ಲ? ಮೋಸ ಮಾಡ್ಬಿಟ್ಟಿದಾರಲ್ಲ ಚಿಕ್ಕಪ್ಪ ನಮ್ಗೆಲ್ಲಾರು ಸೇರ್ಕೊಂಡ್ಬಿಟ್ಟು. ನಮ್ಮ ಅತ್ತೆ ಮಾವನ ಮನೆಗೆ, ನೆಂಟ್ರ ಮನೆಗೆ ಹೋಗಿ ಬರೋ ಅಷ್ಟಲ್ಲಿ ಊಹಿಸ್ಕೊಳಕ್ಕೆ ಆಗ್ತಿಲ್ಲ, ಆ ರೀತಿ ಮೋಸ ಮಾಡ್ಬಿಟ್ಟಿದಾರಲ್ಲ ಚಿಕ್ಕಪ್ಪ. ಏನ್ ಚಿಕ್ಕಪ್ಪ ಅವ್ರು ಹೇಳ್ತಿರೋದು ನಿಜಾನ? ಅಪ್ಪಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟಿದಾರ? ಆ ಆಸ್ತಿ ಪಾಸ್ತಿ, ಆ ಮನೆ ಎಲ್ಲಾನು ನಮ್ಮ ಮಾವಾರ ಅಪ್ಪ ನಮ್ಮ ತಾತನ ಹೆಸರಲ್ಲ ಐತಾ? ಹೇಳ್ ಚಿಕ್ಕಪ್ಪ ಕರೆಕ್ಟಾಗಿ. ಅವರೆಲ್ಲ ಹೇಳ್ತಿರೋದು ನಿಜಾನ ಚಿಕ್ಕಪ್ಪ? ಹೆಂಗೆಲ್ಲ ಬೈತಿದಾರೆ ಗೊತ್ತೇನು ಚಿಕ್ಕಪ್ಪ ನನಗೆ? ಯಾವ ರೀತಿ ಎಲ್ಲ ಆಡ್ಕೊಂತಿದ್ದಾರೆ ನನಗೆ. ಒಂದ್ 5 ನಿಮಿಷನೂ ಅಲ್ಲಿ ಉಳ್ಕೊಳಕ್ಕೂ ಆಗ್ಲಿಲ್ಲ ಕಣ್ ಚಿಕ್ಕಪ್ಪ. ಅಷ್ಟೊಂದೆಲ್ಲ ಬೇಜಾರಾಗ್ತೈತೆ. ತಡ್ಕೊಳಕ್ ಆಗ್ತಿಲ್ ಕಣ್ ಚಿಕ್ಕಪ್ಪ. ನಿಜಾಗ್ಲೂ ಏನ್ ಚಿಕ್ಕಪ್ಪ? ಕಣ್ಣ ಪಾಪ, ಅವ್ರು ಹೇಳ್ತಿರೋದೆಲ್ಲ ನಿಜ ಕಣಪ್ಪ. ಆಸ್ತಿ ಎಲ್ಲದನ್ನು ಅವ್ರದೇ ಕಣಪ್ಪ, ಮನೆ ಆಗ್ಲಿ ಆಸ್ತಿ ಆಗ್ಲಿ. ಆದ್ರೆ ಏನಂದ್ರೆ ಸತ್ಯ ಹೇಳ್ಬೇಕಂದ್ರೆ ಆ ಆಸ್ತಿ ಎಲ್ಲದನ್ನು ಅವ್ರದೇ. ಆ ಹೊಲ ಗದ್ದೆ ತೋಟ ಎಲ್ಲಾನು ನಮ್ದು, ನಿಮ್ ತಾತಂದು ಬೇಕಾದಷ್ಟು ಐತೆ, ನಮ್ಮ ಅಪ್ಪಂದು ಬೇಕಾದಷ್ಟು ಐತೆ ಕಣಪ್ಪ. ನಿಮ್ಮಪ್ಪ ಬಾಳ ಯಾಮಾರ್ಬಿಟ್ಟ, ದಡ್ಡ ಆಗ್ಬಿಟ್ಟ ನಿಮ್ಮಪ್ಪ. ನಾನು ಬಡ್ಕಂಡೆ ಅವನಿಗೆ. ಎಷ್ಟು ಕೋಪ ಮಾಡ್ಕೊಂಡಿದ್ರು ಮನೆ ಹತ್ರ ಹೋಗ್ಬಿಟ್ಟು ಹೇಳ್ದೆ, ಅಣ್ಣ ಆ ಜನಗಳು ಸರಿ ಇಲ್ಲ ಕಣೋ, ಅವರು ಒಳ್ಳೆಯವ್ರಲ್ಲ ಕಣೋ,
ನಿನ್ಗೆ ಮೋಡಿ ಮಾಡ್ಬಿಟ್ಟಿದಾರ ಕಣೋ. ನನ್ನ ಮಾತು ಕೇಳು, ಯಾರ್ದು ಮಾತು ಕೇಳಬೇಡ. ನೀನ್ ಕಟ್ಸ್ಕೋದು ಕಟ್ಸ್ತೀಯ ಎಲ್ಲ ಅಪ್ಪನ ಹೆಸರಲ್ಲಿ ಕಟ್ಸು. ಎಲ್ಲದೂನು ಕೋಳಿ ಫಾರಂ ಆಗ್ಲಿ ಕುರಿ ಫಾರಂ ಆಗ್ಲಿ. ಆ ಮನೆನೂ ಅಷ್ಟೇ ಕಣಪ್ಪ, ದೊಡ್ಡದಾಗೈತಲ್ಲ ಮನೆ. ಮೊದ್ಲು ಪೂರಾ ಚಿಕ್ಕದ ಮನೆ ಕಣಪ್ಪ. ಈಗ ನಿಮ್ಮ ಅಪ್ಪ ದೊಡ್ಡದಾಗ ಮನೆ ಕಟ್ಸಿದ್ದು, ಎಲ್ಲದನ್ನು ಮಾಡ್ಸಿರೋದು ನಿಮ್ಮ ಅಪ್ಪನೇ. ಆದ್ರೆ ಏನ್ ಮಾಡ್ತೀಯ, ಎಲ್ಲ ಅವ್ರ ಹೆಸರಲ್ಲಿರೋ ಆಸ್ತಿ ಮೇಲೆಲ್ಲ ಕಟ್ಸಿರೋದು ನಿಮ್ಮ ಅಪ್ಪ. ಹಂಗಾಗಿ ಎಲ್ಲ ಅವ್ರಿಗೇನೆ ಹೋಗ್ತೈತೆ. ಬಡ್ಕಂಡೆ ನಾನು ನಿಮ್ಮ ಅಪ್ಪಂಗೆ. ನಿಮ್ಮ ಅಪ್ಪ ಅವಾಗ ಏನಂತ ಗೊತ್ತಾ, ಓಹ್ ಎಲ್ಲ ನಮ್ಮ ಅಪ್ಪನ ಹೆಸರಲ್ಲಿ ಮಾಡಿಬಿಟ್ರೆ ನೀವು ನನ್ನ ಹತ್ರ ಪಾಲ್ ಕೇಳ್ತೀರಲ್ರಪ್ಪ. ಹಂಗಾಗಿ ನಾನು ಹಂಗೆಲ್ಲ ಮಾಡ್ಸಲ್ಲ. ಏನಿದ್ರು ನಮ್ಮ ಮಾವನ ಹೆಸರಲ್ಲಿರೋ ತೋಟದ ಹೊಲ ಗದ್ದೆ ಅದ್ರ ಮೇಲೆದೇನೆ ನಾನು ಹೊಲದಲ್ಲೇನೆ ಕಟ್ಸೋದು. ನೀನು ಮಾತು ಕೇಳಲ್ಲ ಹೋಗಂತ ಹೇಳ್ಬಿಟ್ಟು. ಅವತ್ತು ನನ್ನ ಮಾತು ಕೇಳಿದ್ರೆ ಇವತ್ತು ನಿಮ್ಮ ಅಪ್ಪಂಗೆ ಇಂಥ ಪರಿಸ್ಥಿತಿ ಬರ್ತಿರಲ್ಲ ಕಣಪ್ಪ. ಏನು ಮಾಡ್ತೀಯಾ ಈಗ? ಪದೇ ಪದೇ ಹಳೆದೆಲ್ಲ ನೆನಪು ಮಾಡಿಬಿಟ್ರೆ ಹೊಟ್ಟೆ ಉರಿಯುತ್ತೆ ನಿಮ್ಮ ಅಪ್ಪಂಗೂ. ಏನು ಹೇಳ್ದಂಗೆ ಸುಮ್ಕಾಗಿದ್ದೀನಿ, ಸಮಾಧಾನ ಮಾಡೋಣಂತ. ತಡಿ, ಒಳಗಡೆ ಇದ್ದಾರೆ, ಕರಿತೀನಿ. ಅಣ್ಣ ಅಣ್ಣ. ಪಾಪ ದಿಲೀಪ ಶಶಿ, ಯಾವಾಗಮ್ಮ ಬಂದ್ರಿ? ಊರಿಂದ ಯಾವಾಗ ಬಂದ್ರಿ? ಅಯ್ಯೋ ಮಾವ, ನಾವು ಬಂದಲೆ ಅರ್ಧ ಮುಕ್ಕಾಲು ಗಂಟೆ ಮೇಲೆ ಆಯ್ತು ಕಣ್ ಮಾವ. ಏನ್ ಮಾವ ನಿಮ್ಮ ಅವಸ್ಥೆ? ಏನ್ ಮಾಡ್ಕೊಂಡಿದ್ದೀರ ಮಾವ? ಮಾವ ಏನ್ ಮಾವ ಹಿಂಗೆಲ್ಲ ಆಗೋಯ್ತೆ? ನಿಮ್ ನೋಡಕ್ ಆಗ್ತಿಲ್ವಲ್ಲ ಮಾವ? ಯಾಕೆ ಮಾವ ಈ ರೀತಿ ಎಲ್ಲ ಆಗೋಯ್ತು? ಹೆಂಗೆ ಅಮರ್ಬಿಟ್ರಿ ನೀವು? ಹೆಂಗೆ ನೀವು ಮನೆ ಬಿಟ್ಟು ಬಂದ್ಬಿಟ್ರಿ? ನೀವು ಎಷ್ಟು ಧೈರ್ಯದಿಂದ ಇರ್ತಿದ್ರಿ? ನಿಮ್ಗೆ ಅವ್ರು ನೋಡ್ಬಿಟ್ಟು ಅವರು 1 ಕಿಲೋಮೀಟರ್ ದೂರ ಓಡೋಗ್ತಿದ್ರು. ನಿಮ್ ಮಾತೆ ಅಲ್ಲಿ ನಡೀತಿತ್ತು, ನೀವ್ ಹೇಳ್ದಂಗೆನೆ ಮಾತು ಕೇಳ್ತಿದ್ರು. ಅಷ್ಟೊಂದೆಲ್ಲ ಭಯ ಇದ್ದನು ಕೂಡ ನಿಮ್ಗೆ ಹೆಂಗ್ ಮೋಸ ಮಾಡಿರೋ ಮಾವ ಅವರು? ಯಾವ ರೀತಿ ಮಾಡಿದ್ರು? ಯಾಕೆ ಮಾವ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ರಿ ನೀವು? ಅಲ್ಲ, ಒಂದ್ 15 ದಿವಸ ನಾವು ನೆಂಟ್ರ ಮನೆಗೆ ಹೋಗಿ ಬರೋಷ್ಟ್ರಲ್ಲಿ ಎಲ್ಲ ಬದಲಾಯಿಸ್ಬಿಟ್ಟಿದಾರಲ್ಲ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅನ್ಯಾಯವಾಗಿ ಮೋಸ ಮಾಡ್ಬಿಟ್ರಲ್ಲ ಮಾವ ನಮ್ಗೆ. ಎಲ್ಲಾರು ಮೋಸ ಹೋಗ್ಬಿಟ್ಟು. ಏನಮ್ಮ ಮಾಡ್ಲಿ? ನನಗೇನಮ್ಮ ಗೊತ್ತು ಈ ರೀತಿ ಎಲ್ಲ ಮೋಸ ಮಾಡ್ತಾರಂತ? ನನಗೆ ಗೊತ್ತಿರಲ್ಲ ಕಣಮ್ಮ. ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತಿ. ಸುಮ್ಕಿರು. ಪದೇ ನೆನೆಸ್ಬೇಡ, ಸುಮ್ಕಿರು. ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಆ ಮನೆ ಉಳಿಸ್ಕೊಳೋದಕ್ಕೆಲ್ಲ ಅಂತ. ಎಲ್ಲಾರ್ದು ಇರ್ಲಿ ಕಣಮ್ಮ. ನನ್ನ ಹೆಂಡತಿ ನನಗೆ ಮೋಸ ಮಾಡ್ತಾಳಂತ ನಾನು ಅನ್ಕೊಂಡಿರಲ್ಲ ಕಣಮ್ಮ, ಅನ್ಕೊಂಡಿರಲ್ಲ. ಅವ್ರ ಅಪ್ಪ ಬಂದ ತಕ್ಷಣ ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಅಪ್ಪನ ಮಾತು ಕೇಳ್ಕೊಂಡ್ಬಿಟ್ಟು ನನಗೆ ಬೈದ್ಬಿಟ್ಟು ಕಳಿಸ್ಬಿಟ್ಲು ಕಣಮ್ಮ. ವಾಪಸ್ಸು ಬೈದ್ಬಿಟ್ಟು ಬಾರೆ ಮನೆಗೆ ಹೋಗೋಣ ಬಾರೆ ಅಂತ 1000 ಸಲ ಬಡ್ಕಂಡೆ. ಬೇರೆ ಕಡೆ ಇರೋಣ ಬಾ ಅಂತ ಹೇಳಿದ್ರು ಇಲ್ಲ ಕಣ್ರಿ, ನಿಮ್ಮ ಅವಶ್ಯಕತೆ ನನಗಿಲ್ಲ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ, ನಿಮಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ, ನಮ್ಮ ಅಪ್ಪ ಹೇಳ್ದಂಗೆ ನನ್ನ ಮಾತು ಕೇಳೋದು ಅಂತ ಕಳಿಸ್ಬಿಟ್ಲು ಕಣಮ್ಮ, ಕಳಿಸ್ಬಿಟ್ಲು. ₹1 ಬೆಲೆ ಕೊಡ್ಲಿಲ್ಲ ನನಗೆ, ಗೌರವ ಕೊಡ್ಲಿಲ್ಲ ಗಂಡ ಅಂತ ಹಂಗೆ ಬೈದ್ಬಿಟ್ಲು ಕಣಮ್ಮ. ಇಷ್ಟು ದಿವಸ ಅವಳಿಗೋಸ್ಕರ ಎಷ್ಟೊಂದೆಲ್ಲ ತ್ಯಾಗ ಮಾಡಿದೀನಿ, ಅದೇನು ನೆನಪು ಮಾಡ್ಕೊಳ್ಳಿಲ್ಲ. ಏನಪ್ಪ ಹೇಳ್ತಿದ್ಯಾ? ಅಮ್ಮನು ಈ ರೀತಿ ಮಾಡಿರಾ? ಅಮ್ಮಂಗ್ ಬುದ್ಧಿ ಇಲ್ವೇನಪ್ಪ? ಯಾಕಪ್ಪ ಅಮ್ಮನು ನಿನಗೆ ಮೋಸ ಮಾಡ್ಬಿಟ್ರು? ಹಂಗಾರೆ ಅಮ್ಮನೂ ತಾತನ ಮನೆಗೆ ಹೋಗಿದಾರಂತೆ ನೋಡ್ದೇನಪ್ಪ. ನೀನು ಊರ್ ಬಿಟ್ಟು ಹೋಗ್ತಿದ್ರು ಕೂಡ ನಿಮ್ ಕಡೆ ಗಮನ ಹರಿಸ್ತಲೇ ಅವ್ರ ತಾತ ಮನೆಗೆ ಹೋಗ್ಬಿಟ್ರಾ? ಅಯ್ಯೋ 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 ಅಯ್ಯೋ, ಅಮ್ಮ ಈ ರೀತಿ ಎಲ್ಲ ಮಾಡ್ತಾರಂತ ನಾನು ಊಹಿಸ್ಕೊಂಡಿರಲಿಲ್ಲ ಕಣಪ್ಪ, ನಿಜವಾಗ್ಲೂ. ಯಾಕಪ್ಪ ಈ ರೀತಿ ಎಲ್ಲ ಮೋಸ ಮಾಡ್ಬಿಟ್ರು ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಗೆ? ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಮಾಡೋದಿವಾಗ? ಅಲ್ಲ ಕಣಪ್ಪ, ನಿಂದಂತ ಅಲ್ಲಿ ಏನು ಇಲ್ವೇನಪ್ಪ ಇವಾಗ? ಏನು ಇಲ್ಲ ಕಣಮಗ, ನನ್ನಂತ ಏನೈತಿ ಅಲ್ಲಿ? ಏನು ಇಲ್ಲ. ಏನ್ ನಿಮ್ಮ ಗಜೇಂದ್ರಣ್ಣ ಕೊಟ್ಟಿದ್ದೇನಲ್ಲ ಮನೆ ಆಸ್ತಿ, ಅದು ಮಾತ್ರ ನಮ್ದು ಕಣಪ್ಪ. ಅದು ಬಿಟ್ರೆ ಇನ್ ಪ್ರತಿಯೊಂದು ಎಲ್ಲಾದ್ರೂ ಅವ್ರ ಹೆಸರಲ್ಲೇ ಐತೆ. ಏನ್ ಮಾಡ್ತೀಯ ಹೇಳು? ನಾನು ದಡ್ಡ ಆಗ್ಬಿಟ್ಟೆ ಕಣಪ್ಪ, ದಡ್ಡ ಆಗ್ಬಿಟ್ಟೆ, ಯಾಮಾರ ಹೋಗ್ಬಿಟ್ಟೆ. ಅವರು ಹಂಗ್ ನಂಬಿಸ್ಬಿಟ್ರು ನನಗೆ, ನಂಬಿಸಿ ನನಗೆ ಮೋಸ ಮಾಡ್ಬಿಟ್ರು ಕಣಪ್ಪ, ಮೋಸ ಮಾಡ್ಬಿಟ್ರು. ಈಗಲೂ ನಿನ್ನ ಅಣ್ಣ ತಮ್ಮಂದ್ರಿಂದ ದೂರ ಇರು, ನಿನ್ನ ಮಗ ಸೊಸೆಯಿಂದ ದೂರ ಇರು, ಯಾರಿಗೂ ಹತ್ರ ಕರಿಬೇಡ, ಅವಾಗ ಮಾತ್ರ ಬೇಕಾದ್ರೆ ನಿನಗೆ ಇಲ್ಲೇ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದ್ದು, ನಮ್ಮ ಅಣ್ಣ ತಮ್ಮಂದ್ರು ನನ್ನ ಮಗ ಸೊಸೆ ಬಿಟ್ಟು ನಾನು ಎಲ್ಲೂ ಇರಲ್ಲ ಕಣಪ್ಪ, ನೀನು ಬಿಡು, ನಿಮ್ಮ ಮನೇಲಿ ಇರಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಅಂತ ಬ್ಯಾಗ್ ಎಲ್ಲ ಎತ್ಕೊಂಡು ಬರ್ತಿದ್ದೆ. ಬಂದೇ ಬಿಟ್ಟೆ ನಾನು ಬ್ಯಾಗ್ ಎಲ್ಲ ಎತ್ಕೊಂಡ್ಬಿಟ್ಟು. ಏನ್ ಮಾಡ್ತೀಯ ಬಿಡು, ಅವ್ರು ಮಾಡಿದ ಕರ್ಮ ಅವ್ರು ಅನ್ಭವಿಸ್ಕೊಳ್ತಾರೆ, ಬಿಡು ಪಾಪ. ಏನ್ ಮಾಡೋಣ ಹೇಳು? ಈ ರೀತಿ ಎಲ್ಲ ಮೋಸ ಮಾಡ್ಬಿಟ್ರು ನನಗೆ, ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಂಬಿಸಿ ಮೋಸ ಮಾಡಿರು. ಹಂಗಂತ ನೀವು ಮನೆ ಬಿಟ್ಟು ಬರ್ಬೇಡ್ರಿ, ನಾನು ಹೇಳಂಗ್ ಮಾತು ಕೇಳ್ರಿ, ಸ್ವಲ್ಪ ದಿವಸ ಅಲ್ಲೇ ಇರ್ರಿ, ಹೇಳ್ತೀನಿ. ನಾನು ಹೇಳಿದ ಮಾತು ಕೇಳ್ಬಿಡ್ರಿ, ಯಾಮಾರ್ಬೇಡ್ರಿ, ಕೋಪ ಮಾಡ್ಕೋಬೇಡ್ರಿ, ಸರಿನಾ? ಅಲ್ಲಿ ಏನೇನ್ ನಡೆಯುತ್ತೆ, ಏನೇನ್ ವಿಚಾರಗಳು ನಡೆಯುತ್ತೆ ಅಲ್ಲಿದ್ದು ಅವ್ರು ಏನಾದ್ರೂ ಹಿಂಸೆ ಮಾಡ್ಲಿ, ಎಷ್ಟಾದ್ರೂ ಬೈಲಿ, 1 ವಾರನಾದ್ರೂ ನೀವು ಉಳ್ಕೊಂಡ್ಬಿಟ್ಟು ಎಲ್ಲಾದ್ರೂ ಪ್ರತಿಯೊಂದು ತಿಳ್ಕೊಂಡು ಎಲ್ಲಾ ವಿಚಾರಗಳನ್ನ ನನ್ಗೆ ಹೇಳ್ರಿ. ನನಗೆ ಮೋಸ ಮಾಡಿದರೆ ಅವ್ರಿಗೆ ನಾನು ಬಿಡ್ತೀನ, ತಕ್ಕ ಪಾಠ ಕಲ್ಸೋವರೆಗೂ. ನನ್ನ ಹೆಸರು ಸಾವುಕಾರನೇ ಅಲ್ಲ, ನಾನು ಮಾಡ್ತೀನಿ, ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವ್ರಿಗೆ ಬುದ್ಧಿ ಕಲಿಸ್ತೀನಿ, ನೀವೇನು ಯೋಚನೆ ಮಾಡಬೇಡ್ರಿ.